ಪ್ರಪಂಚದಲ್ಲಿ ಎಲ್ಲ ವ್ಯಕ್ತಿಗಳು ಜಗತ್ತಲ್ಲಿ ಏನಾದರೂ ಒಂದು ಪಡ್ಕೊಳ್ಳೇಬೇಕು, ಏನಾದರೂ ಒಂದು ಸಾಧಿಸಲೇಬೇಕು ಅಂತ ಹಂಬಲಿಸ್ತಾ ಇರ್ತಾರೆ. ಅದನ್ನು ಪಡ್ಕೊಳ್ಳೋಕ್ಕೆ ಅಂತ ಇಡೀ ಜೀವನನೇ ಕಳೆದ್ಬಿಡ್ತಾರೆ. ಅದನ್ನು ಪಡ್ಕೊಳ್ಳೇಬೇಕು ಅನ್ನೋ ಬರದಲ್ಲಿ ಒಂದೊಂದು ಸಾರಿ ನಾವು ಒಬ್ಬಂಟಿಯಾಗಿ ಬಿಟ್ವಾ ಅಂತ ಅನ್ನಿಸ್ಬಿಡುತ್ತೆ. ಜಗತ್ತಲ್ಲಿ ಎಲ್ಲ ಕಷ್ಟಗಳು ನನಗೊಬ್ಬನಿಗೆ ಬರ್ತಾ ಇದ್ದಾವ, ನನ್ನ ಫ್ರೆಂಡ್ಸ್ ಖುಷಿಯಾಗಿದ್ದಾರೆ, ನನ್ನ ರಿಲೇಷನ್ಸ್ ಖುಷಿಯಾಗಿದ್ದಾರೆ, ನನ್ನ ಕಸಿನ್ಸ್ ಖುಷಿಯಾಗಿದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ, ನನಗೊಬ್ಬನ್ನ ಬಿಟ್ಟು ನನಗೆ ಯಾಕೆ ದುಃಖ ಬರ್ತಾ ಇದೆ ಅಂತ ಅನ್ನಿಸ್ಬಿಡುತ್ತೆ. ಆದರೂ ಒಂದು ಸಾರಿ ಯೋಚಿಸಿದಿರಾ, ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ಜೀವನದ ಅಸಲಿ ಅರ್ಥ ಏನು? What is life all about? Life is not only about your dreams. Life is not only about your success. Life is not only about your money. Life is all about happiness. If you are not happy with your life, you are wasting your life ಅಂತ ಹೇಳ್ತಾರೆ. ಜೀವನದಲ್ಲಿ ನಮ್ಮ ಹತ್ರ ಎಲ್ಲ ಇದೆ, ಜಾಬ್ ಇದೆ, ಕರಿಯರ್ ಇದೆ, ದುಡ್ಡಿದೆ, ಎಲ್ಲನೂ ಇದೆ. ಆದರೆ ನಾವು ಖುಷಿಯಾಗಿ ಇಲ್ಲ ಅಂತ ಅಂದರೆ ಎಲ್ಲನೂ ಶೂನ್ಯನೇ. ಎಷ್ಟೋ ಜನ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, KS ಮಾಡಬೇಕು, IAS ಮಾಡಬೇಕು, ಎಷ್ಟೋ ಜನ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ಯಾರು ಐ ವಾಂಟ್ ಟು ಬಿ ಎ ಆಲ್ವೇಸ್ ಹ್ಯಾಪಿ ಪರ್ಸನ್, ನಾನು ಯಾವತ್ತಿಗೂ ಖುಷಿಯಾಗಿರಬೇಕು ಅಂತ ಯಾರೂ ಬಯಸೋದೇ ಇಲ್ಲ. ನಮ್ಮ ಸಂತೋಷವನ್ನು ಸಾಯಿಸಿ ಜೀವಿಸ್ತಾ ಇರ್ತೀವಿ. ಇದು ತಪ್ಪು. ಸಾಕಷ್ಟು ಜನ ನೋಡಿದ್ದೀನಿ ನಾನು. ಅದರಲ್ಲಿ ಕೆಲವು ಜನ ಎರಡು ತಡೆಗಳು ಬಂದರೂ ಕೂಡ ತುಂಬಾ ದುಃಖಿತರಾಗ್ಬಿಡ್ತಾರೆ. ಆದರೆ ಕೆಲವರು ಎಂಥದ್ದೇ ಕಷ್ಟ ಬರಲಿ, ಆ ಪ್ರಾಬ್ಲಮ್ ಬರಲಿ, ಅದನ್ನು ಈಸಿಯಾಗಿ ಫೇಸ್ ಮಾಡ್ತಾರೆ ಒಂದು ಬ್ಯೂಟಿಫುಲ್ ಪಾಸಿಟಿವ್ ಮೈಂಡ್ ಸೆಟ್ಟಿಂದ. ಈ ಜೀವನ ಅನ್ನೋ ಕಾಲಚಕ್ರ ರೊಟೇಟ್ ಆಗ್ತಾನೆ ಇರುತ್ತೆ. ಹಗಲು ಬಂದರೆ ರಾತ್ರಿ ಬರಲೇಬೇಕು, ರಾತ್ರಿ ಬಂದರೆ ಹಗಲು ಬರಲೇಬೇಕು. ಕೆಟ್ಟದಾಗ್ತಾ ಇದೆ ಅಂತ ಅಂದರೆ ಅದೇ ಪರ್ಮನೆಂಟು ಅಂತ ಯಾಕೆ ತಿಳ್ಕೊಳ್ತೀರಾ? ನನ್ನ ಟೈಮ್ ತುಂಬ ಖರಾಬಾಗಿದೆ ಅಂತ ಯಾಕ್ರಿ ಅಂದ್ಕೊಳ್ತೀರಾ? ಇವತ್ತು ಕೆಟ್ಟದ್ದಾಗ್ತಾ ಇದೆ ಅಂತ ಅಂದರೆ ನಾಳೆ ಒಳ್ಳೇದಾಗುತ್ತೆ, ಮತ್ತೆ ನಾಡಿದ್ದು ಕೆಟ್ಟದ್ದಾದರೂ ಆಗುತ್ತೆ. ಇದು ಒಂದು ಸೈಕಲ್ಲು, ಒಳ್ಳೆಯದು ಕೆಟ್ಟದ್ದು ನಡೀತಾ ಇರುತ್ತೆ. ಹಾಗಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡೋಕೆ ಹೋಗ್ಬೇಡಿ. ಕೆಟ್ಟದ್ದಾಗ್ತಾ ಇದೆ ಅನ್ನೋದು ಪ್ರಾಬ್ಲಮ್ ಅಲ್ಲ, ಕೆಟ್ಟದ್ದು ಯಾಕೆ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ದೇ ಇರೋದು ತುಂಬಾ ದೊಡ್ಡ ಪ್ರಾಬ್ಲಮ್ಮು. ಅದನ್ನು ತಿಳ್ಕೊಂಡು ಈಸಿಯಾಗಿ ಫೇಸ್ ಮಾಡಿ ಪಾಸಿಟಿವ್ ಮೈಂಡ್ ಸೆಟ್ ಇರಲಿ. ಪ್ರತಿಯೊಂದು ಗಳಿಗೆಯಲ್ಲೂ ಕೂಡ ಸಕಾರಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಯೋಚಿಸಬೇಕಾಗತ್ತೆ, ಒಳ್ಳೆಯದನ್ನೇ ಯೋಚಿಸಬೇಕಾಗತ್ತೆ. ಎಂಥದ್ದೇ ಸಮಸ್ಯೆ ಬರಲಿ, ಒಂದು ಪಾಸಿಟಿವ್ ಥಿಂಕಿಂಗ್ನ ಮೂಲಕ ಸಮಸ್ಯೆನ ಚಿಕ್ಕದು ಮಾಡಬಹುದಂತೆ. ಇದು ಸೈಂಟಿಫಿಕಲ್ಲಿ ಟ್ರೂ ಕೂಡ ಆಗಿರುವಂಥದ್ದು. ಜನ ಏನೋ ಹೇಳ್ತಾರೆ ಅಂತ ಅದನ್ನು ತಲೆ ಕೆಡಿಸ್ಕೊಂಡು ಕೂಡೋಕೆ ಹೋಗ್ಬೇಡಿ. ಪಾಸಿಟಿವ್ ಆಗಿ ತಗೊಳ್ಳಿ, ಅಂದಾಗ ಮಾತ್ರ ನೀವು ಖುಷಿಯಾಗಿ ಬದುಕೋದಕ್ಕೆ ಸಾಧ್ಯ. ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಬೇರೆ ಬೇರೆ ರೀತಿಯಲ್ಲೇ ಬದುಕ್ತಾ ಇರ್ತಾರೆ, ಎಲ್ಲರೂ ಒಂದೇ ಅಂತ ಹೇಳೋಕ್ಕಾಗೋದಿಲ್ಲ. ನಿಮ್ಮನ್ನು ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಒಂದೇ ರೀತಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವರೇ ಬೇರೆ, ನೀವೇ ಬೇರೆ. ಅವ್ರ ಜೀವನ ಅವರು ಬದುಕ್ತಾ ಇದ್ದಾರೆ, ನಿಮ್ಮ ಜೀವನ ನೀವು ಬದುಕಲೇಬೇಕಾಗತ್ತೆ. ಏನು ಅಂತಂದರೆ ಹುಟ್ಟಿದಾಗಿಂದನೇ ಇದು ಕಂಪ್ಯಾರಿಸನ್ ನಮ್ಮನ್ನು ಬಿಟ್ಟಿಲ್ಲ. ಪೇರೆಂಟ್ಸೇ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನು ಅಷ್ಟು ಓದ್ತಾ ಇದ್ದಾನೆ, ನೀನು ಯಾಕೆ ಓದ್ತಾ ಇಲ್ಲ? ಅವನಿಗೆ ಜಾಬ್ ಸಿಕ್ತು, ನಿನಗಿನ್ನೂ ಸಿಕ್ಕಿಲ್ಲ. ಅವ್ನು ಬೆಳೀತಾ ಇದ್ದಾನೆ, ನೀನು ಯಾಕೆ ಬೆಳೀತಾ ಇಲ್ಲ ಅಂತ. ಹೀಗೆ ಕಂಪ್ಯಾರಿಸನ್ ಮಾಡಿನೇ ನಾವು ತುಂಬಾ ವೀಕ್ ಆಗಿಬಿಟ್ಟಿದ್ದೀವಿ. ಈ ಕಂಪ್ಯಾರಿಸನನ್ನು ಬಿಟ್ಟು ನಮ್ಮಷ್ಟಕ್ಕೆ ನಾವು ಸೆಲ್ಫ್ ರೆಸ್ಪೆಕ್ಟನ್ನು ಕೊಡಿ. ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಬ್ಯೂಟಿಫುಲ್ಲಾಗಿ ಬಿಲ್ಡ್ ಆಗ್ಬೋದು. ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಂಡು ಕೂತ್ಕೊಂಡ್ಬಿಡಕ್ಕೆ ಹೋಗಬೇಡಿ. ವಸ್ತುಗಳನ್ನು ಬಯಸೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡಿ. ನಮ್ಮ ಹತ್ರ ಏನೇ ಇಲ್ಲದೆ ಇದ್ದರೂ ಕೂಡ ಇದೆ ಅಂತಾನೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಫ್ರೆಂಡ್ಸ್ ಜೊತೆ ಆಗಿರಲಿ ಅಥವಾ ಫ್ಯಾಮಿಲಿ ಜೊತೆ ಆಗಿರಲಿ, ಟ್ರಿಪ್ಗೆ ಅಂತ ಹೋದಾಗ ಬ್ಯೂಟಿಫುಲ್ ಆಗಿರೋ ವಾತಾವರಣ ಇರುತ್ತೆ, ಸುಂದರವಾಗಿರುವಂತಹ ಎನ್ವಿರಾನ್ಮೆಂಟ್ ಇರುತ್ತೆ, ನೀರು ಬೀಳ್ತಾ ಇರುತ್ತೆ, ಗಾಳಿ ಬೀಸ್ತಾ ಇರುತ್ತೆ, ಎಲ್ಲ ಕಡೆ ಫಾಗ್ ಇರುತ್ತೆ. ಅಂಥ ಟೈಮಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದನ್ನು ಬಿಟ್ಟು ನಾನು ಇದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಮನೆಗೆ ಹೋಗಿ ನೋಡ್ತೀನಿ ಅಂತ ಅಂದರೆ ಆಗೋದಿಲ್ಲ. ಅದು ನಾವು ಎಷ್ಟೇ HD ಕ್ವಾಲಿಟಿ ಆಗಿರಲಿ ಅಥವಾ 4Kನಲ್ಲಿ ಕೂಡ ಶೂಟ್ ಮಾಡಿದರೂ ಕೂಡ ಅಲ್ಲಿ ಸಿಗುವಂಥ ಎಕ್ಸ್ಪೀರಿಯನ್ಸೇ ಬೇರೆ, ಮೊಬೈಲಲ್ಲಿ ನೋಡುವಂಥ ಎಕ್ಸ್ಪೀರಿಯನ್ಸೇ ಬೇರೆ. ಸೊ ವಸ್ತುಗಳನ್ನು ಎಕ್ಸ್ಪೀರಿಯನ್ಸ್ ಮಾಡೋದನ್ನು ಕಲೀರಿ. ಲೈಫಲ್ಲಿ ಅಡ್ಜಸ್ಟ್ಮೆಂಟ್ ಇರಲಿ. ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬಾ ಮುಖ್ಯ. ಏನೇ ಇರದೇ ಇದ್ದರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡೋದನ್ನು ಕಲಿಬೇಕು. ಫಾರ್ ಎಕ್ಸಾಂಪಲ್, ನಾವು ಎಕ್ಸಾಮ್ ಅಟೆಂಡ್ ಮಾಡಿದ್ದೀವಿ ಅಂತ ಅಂದಮೇಲೆ ಕ್ವಶನ್ಗೆ ಆನ್ಸರ್ ಗೊತ್ತಿರೋದಿಲ್ಲ, ಹಾಗಂತ ನಾವು ಅದನ್ನು ಬಿಟ್ಟು ಬರೋದಿಲ್ಲ. ಮಾರ್ಕ್ಸ್ ಬೇಕು ಅಂತ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಆನ್ಸರ್ ಆಗಿರಲಿ, ಅದಕ್ಕೆ ಸಮಂಜಸವಾದಂತಹ ಆನ್ಸರ್ ಆಗಿರಲಿ ಬರೆದ್ಬಿಟ್ಟು ಪೇಜ್ ತುಂಬಿಸಿ ಏನೋ ಬಂದಿರ್ತೀವಿ. ಇವ್ಯಾಲ್ಯುವೇಟರು ತುಂಬ ಒಳ್ಳೆಯವನಾಗಿದ್ದರೆ ನಮಗೆ ಮಾರ್ಕ್ಸ್ ಕೊಡ್ತಾನೆ. ಹಾಗೆಯೇ ಲೈಫಲ್ಲಿ ಅನ್ವಾಂಟೆಡ್ ಕ್ವಶನ್ಸ್ಗಳು ಬರ್ತಾ ಇರ್ತವೆ, ನಮ್ಗೆ ಗೊತ್ತಿರೋ ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತವೆ, ಗೊತ್ತಿಲ್ಲದೆ ಇರೋ ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತವೆ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ, ಫೋಕಸ್ ಮಾಡಿ, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಅದನ್ನು ಸಾಲ್ವ್ ಮಾಡಿದರೆ ನಮ್ಮಂಥ ಹ್ಯಾಪಿ ಪೀಪಲ್ಲೇ ಯಾರೂ ಇರೋದಿಲ್ಲ. ಸೊ ಯಾವತ್ತಿಗೂ ಪಾಸಿಟಿವ್ ಮೈಂಡ್ ಸೆಟ್ ಇರಲಿ. ನಿಮ್ಮನ್ನು ನೀವು ನಂಬಿ. ಎವ್ರಿಥಿಂಗ್ ಈಸ್ ಟೆಂಪ್ರವರಿ, ಯಾವುದು ಶಾಶ್ವತ ಅಲ್ಲ. ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಜೀವನ ನೀವು ಲೀಡ್ ಮಾಡಿ ಅಂತ
ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಸ್ ಯು ಕ್ಯಾನ್. ಆ್ಯಂಡ್ ಫೈನಲಿ ದಿಸ್ ವಾಸ್ ಯು ಕ್ಯಾನ್ ಟಿವಿ ಕನ್ನಡ ಸೈನಿಂಗ್ ಆಫ್.